ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಲೈಫ್ ಸ್ಟೈಲ್. ಸೊ ಇವತ್ತು ನನ್ನ ಮುದ್ದು ಮಗಳ ಬರ್ತ್ಡೇ. ಆ ಬರ್ತ್ಡೇಗೆ ಒಂದು ಸ್ಮಾಲ್ ವಿಡಿಯೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. 2 ವರ್ಷ ಹಿಂದೆ ಒಂದು ದೇವರು ಅದ್ಭುತವಾದ ಒಂದು ಪಾರ್ಸಲ್ ಕಳಿಸಿದ್ರು. ಅದೇ ನನ್ನ ಮುದ್ದಿನ ಮಗಳು. ಎಲ್ಲರ ಲೈಫಲ್ಲೂ ಬೆಸ್ಟ್ ಮೂಮೆಂಟ್ ಅಂತ ಇದ್ದೇ ಇರುತ್ತೆ. ನನ್ನ ಲೈಫಲ್ಲೂ ಕೂಡ ಬೆಸ್ಟ್ ಮೂಮೆಂಟ್ ಎರಡಿದೆ. ಒಂದು ನನ್ನ ಮದುವೆ ಆಗಿದ್ದ ದಿನ, ಎರಡನೇದು ನನ್ನ ಮುದ್ದು ಮಗಳು ಆಯ್ದಿ ಬಂದಿದ್ದ ದಿನ. ನಿಜವಾಗ್ಲೂ ಪ್ರತಿದಿನ ಟೈಮ್ ಎಷ್ಟು ಬೇಗ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟಂದರೆ ಗೊತ್ತಾಗ್ತಾ ಇಲ್ಲ. ಇವತ್ತು ನನ್ನ ಮಗಳು 2 ವರ್ಷ ಆಗಿದ್ದಾಳೆ. ನಿಜ 2 ವರ್ಷ ಹೆಂಗೆ ಹೋಯ್ತು ಅನ್ನೋದು ಗೊತ್ತಿಲ್ಲ. ಮಗು ನನ್ನ ಕೈಗೆ ಯಾವಾಗ ಕೊಟ್ಟರು ಹೆಣ್ಮಗು ಅಂತ ಅಂದಾಗ ಎಷ್ಟು ಖುಷಿಯಾಗಿದ್ದೆ ಅಂತ ಅಂದಾಗ, ಡೆಲಿವರಿ ಆದಮೇಲೆ ಏನು ಪೇಯ್ನ್ ಇರುತ್ತೆ ಅಲ್ವಾ, ಆ ಪೇಯ್ನ್ ನನಗೊಂಚೂರು ಬಂದಿರಲಿಲ್ಲ. ನಾನು ಲೆಕ್ಕ ಹಾಕ್ಕೊಳ್ಳಿ ನಾನು ಎಷ್ಟು ಖುಷಿಯಾಗಿದ್ದೆ, ನಾನು ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೆ ಅಂತ ಹೇಳಿಬಿಟ್ಟು. ಇದೊಂದು ಟೈಮ್ನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲರೂ ಕೂಡ ಪೇಯ್ನಲ್ಲಿರ್ತಾರೆ, ಬಟ್ ಆ ಮೂಮೆಂಟ್ ನನ್ನ ಕಣ್ಮುಂದೆ ಹೀಗೆ ಇದೆ. ಇನ್ನೂ ನಾನು ದಿನ ಇಟ್ಕೊಂಡಿದ್ದು, ಅವಳನ್ನು ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ರಾತ್ರಿ ಎಲ್ಲ ನಾನು ನೋಡ್ಕೊಂಡಿದ್ದು ಎಲ್ಲದೂ ಕೂಡ ಎಷ್ಟು ಖುಷಿಯಾಗಿ ನಾನು ಅನುಭವಿಸಿದ್ದೀನಿ ಅಂತಂದರೆ ಐ ನೆವರ್ ಫಾರ್ಗೆಟ್ ದ ಡೇ. ಪ್ರತಿದಿನ ಆಯುಧಿ ಜೊತೆ ಆಟ ಆಡಿಕೊಂಡು, ಅವಳು ಸಣ್ಣ ಪುಟ್ಟ ವಾಯ್ಸನ್ನೆಲ್ಲ ಕೇಳಿಕೊಂಡು, ಈಗ ಪದಗಳೆಲ್ಲ ಮಾತಾಡ್ತಾಳೆ, ನಡೀತಾಳೆ, ಓಡ್ತಾಳೆ, ಕಿತಾಪತಿ ಮಾಡ್ತಾಳೆ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಳೆ. ನೋಡಿದಾಗ ಎಷ್ಟು ಬೇಗ ಟೈಮ್ ಕಳೆದು ಹೋಯಿತು ಅಲ್ಲಪ್ಪ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಇನ್ನೇನು 1 ವರ್ಷ ಆಮೇಲೆ ಮತ್ತೆ ಅವಳು ಸ್ಕೂಲಿಗೆ ಹೋಗೇ ಬಿಡ್ತಾಳೆ. ಇದು ಯಾವುದು ಸಣ್ಣ ಸಣ್ಣ ಮೂಮೆಂಟ್ಸ್ ಇದೆಯಲ್ಲ, ಮತ್ತೆ ಆ ಮೂಮೆಂಟ್ಸ್ ನೋಡೋಕ್ಕೆ ಸಿಗಲ್ಲಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಮೂಮೆಂಟ್ಸ್ನ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಮೊಬೈಲಲ್ಲಿ ನಾನು ಕ್ಯಾಪ್ಚರ್ ಮಾಡಿಕೊಂಡು, ವೀಡಿಯೋಸ್ ಮಾಡಿಕೊಂಡು ಯಾವಾಗಲೂ ಸೇವ್ ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ನಾವು ಮರಿಬೋದು, ಬಟ್ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದ್ದ ಮೂಮೆಂಟ್ಸ್ ಎಲ್ಲ ಇರುತ್ತಲ್ಲ, ನಮಗೆ ಯಾವಾಗ ನೋಡಬೇಕು ಅಂತ ಅಂದ್ಬಿಟ್ಟು ಅನ್ಸತ್ತಲ್ಲ, ಆವಾಗ ನಾವು ಸೆಲ್ ಫೋನಲ್ಲಿ ನಮ್ಮ ಪೆನ್ ಡ್ರೈವಲ್ಲಿ ನಾವು ಸೇವ್ ಮಾಡ್ಕೊಂಡಿರ್ತೀವಲ್ಲ, ಅದು ಸಿಕ್ಕೇ ಸಿಗತ್ತೆ. ಆ್ಯಂಡ್ ಆಯುಧಿ ಬಗ್ಗೆ ಏನು ಹೇಳಿ, ಎಲ್ಲರ ಮನಸ್ಸು ಗೆದ್ದಿರೋಂಥ ನನ್ನ ಮಗಳು. ಎಲ್ಲರ ಮನಸ್ಸು ಗೆದ್ದಿದ್ದಾಳೆ. ಒಂದು ನನ್ನ ಫ್ಯಾಮಿಲಿಲಿ ಆಗಿರ್ಬೋದು, ನಮ್ಮ ಮನೆಯವ್ರ ಫ್ಯಾಮಿಲಿಲಿ ಆಗಿರ್ಬೋದು, ಎಲ್ಲರಿಗಿಂತ ಚಿಕ್ಕವಳು ಮತ್ತು ಎಲ್ಲರದ್ದು ಫೇವ್ರೇಟ್ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕೂಡ ಆಯುಧಿಗೆ ತುಂಬ ಇಷ್ಟಪಡ್ತಾರೆ, ತುಂಬ ಮುದ್ದು ಮಾಡ್ತಾರೆ. ಆ್ಯಂಡ್ ಐ ಹೋಪ್ ಇಲ್ಲಿ ನಾನೊಂದು ಹೇಳಲೇಬೇಕು, ನನ್ನ ಫ್ಯಾಮಿಲಿಲಿ ನಮ್ಮ ತಂಗಿ ಒಂದು ದಿನವೂ ಆಯುಧಿ ಮುಖ ನೋಡಿದೆ ಐ ಹೋಪ್ ಅವಳು ಕೆಲ್ಸಕ್ಕೆ ಹೋಗೇ ಇಲ್ಲ. ಅಷ್ಟು ಆಯುಧಿನ ಇಷ್ಟಪಡ್ತಾಳೆ. ಅವಳು ಹೇಗೆ ಬಿಲೀವ್ ಮಾಡ್ತಾಳೆ ಅಂತ ಅಂದ್ಬಿಟ್ಟಂದರೆ, ಅವಳು ನಮ್ಮ ಫ್ಯಾಮಿಲಿಗೆ ಒಂದು ಗಣಪತಿನ ರೂಪ ಅಂತಂದ್ಬಿಟ್ಟೆ ಅಷ್ಟು ಆಸೆನ ಅವಳು ಪಡ್ತಾಳೆ. ನಮ್ಮಿಬ್ಬರು ಅಕ್ಕ ಮತ್ತು ಶ್ರೀ ಪ್ರತಿದಿನ ಅವಳ ಹತ್ರ ಒಂದು ಅರ್ಧ ಗಂಟೆ ಅವ್ರು ಮಾತಾಡ್ತಾರೆ. ಪ್ರತಿ ಕ್ಷಣ ಅವಳಿಗೆ ಫೋನ್ ಮಾಡಿ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅವಳನ್ನು ವಿಚಾರಿಸ್ಕೊತಾರೆ. ನಿಜವಾಗ್ಲೂ ಆ ಮೂಮೆಂಟ್ಸ್ ಎಲ್ಲ ನೋಡಿದ್ರೆ ಭಾರಿ ಖುಷಿ ಆಗುತ್ತೆ. ಸೊ ಇವತ್ತು ಮಾರ್ನಿಂಗ್ ಆಯುಧಿ ಬರ್ಡೇ ಅಲ್ಲ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು, ನವಲೆಯಲ್ಲಿ ಏನಿದೆ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಆಯ್ತು, ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಒಂದು 20 ಡೇಸಿಂದ ನಾವು ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಬಟ್ ಈ ಸತಿ ಆ ಪ್ಲ್ಯಾನ್ ಫ್ಲಾಪ್ ಆಯಿತು. ಯಾಕೆ ಅಂತಂದರೆ ನಮ್ಮ ಮನೆಯವ್ರ ಕೈಗೆ ಹೊಡೆತ ಬಿದ್ದಿದೆ. ಸೊ ನೀವೆಲ್ಲರೂ ಕೂಡ ನೋಡಿರ್ತೀರ, ಅವರಿಗೆ 26 ಸ್ಟಿಚ್ಚನ್ನು ಅವರಿಗೆ ಹಾಕಿದ್ದಾರೆ. ಸೊ ಅದು ತುಂಬ ಪೇಯ್ನ್ ಇದೆ. ಆಮೇಲೆ ಅವರು ಕೈನ ಏನೋ ಮೂಮೆಂಟ್ ಮಾಡೋ ಹಾಗಿಲ್ಲ, ಜಸ್ಟ್ ಸ್ಟ್ರೈಟಾಗಿ ಕೈ ಹೀಗೆ ಇಟ್ಕೊಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ. ಸೊ ಏನು ನಾವು ಪ್ಲ್ಯಾನ್ ಮಾಡಿದ್ವಿ, ಆಯುಧಿ ಬರ್ಡೇ ಮಾಡಬೇಕು ಅಂದ್ಕೊಂಡು ಜೋರಾಗಿ. ಸೊ ಆ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಹೇಳಿಬಿಟ್ಟು, ಏನಾಗಲ್ಲ ಮುಂದಿನ ವರ್ಷ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಬೆಳಗ್ಗೆ ಆಯುಧಿಗೆ ಅವ್ರ ತಾತ ಉಪ್ಪಿಟ್ಟು ಮಾಡ್ಕೊಬಂದಿದ್ರು. ಅವ್ರ ಕೈಯಾರೆ ಆಯುಧಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು. ಸೊ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದು ಗೋವಿಂದನ ದರ್ಶನ ಪಡ್ಕೊಂಡು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಬೇರೆ ದಿನ ಎಲ್ಲ ಹೋದಾಗ ರಶ್ ಇರುತ್ತೆ, ಬಟ್ ಸಂಡೇ ಅಷ್ಟು ರಶ್ ಇರಲಿಲ್ಲ. ಕಾಮಾಗಿ ಪೀಸಾಗಿ ಶಾಂತಿಯಾಗಿ ಭಟ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಆಯುಧಿಗೆ ಆಶೀರ್ವಾದ ಕೂಡ ಮಾಡಿಸ್ಕೊಂಡ್ವಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಗೋವಿಂದ ಇಲ್ಲಿ ಕರೆಸ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು, ನಿಮ್ಮ ಆಶೀರ್ವಾದ ಸದಾ ನಮ್ಮ ಪರಿವಾರ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಆಯುಧಿಗೆ 5 ದೇವಸ್ಥಾನ ದರ್ಶನವನ್ನು ಮಾಡಿಸ್ಕೊಂಡು ನಾವು ವಾಪಸ್ಸು ಅಲ್ಲಿಂದ ಬಂದ್ವಿ. ಸೊ ಸಡನ್ನಾಗಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಆಯುಧಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಪ್ಲ್ಯಾನಿಂಗ್ ಮಾಡಿದ್ದು. ಯಾರಿಗೂ ಕೂಡ ಹೇಳಿರಲಿಲ್ಲ ನಾವು ಆಯುಧಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂತ. ಬಟ್ ಸಡನ್ನಾಗಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು
ಐದಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಸಡನ್ನಾಗಿ ಪ್ಲ್ಯಾನ್ ಎಲ್ಲ ಮಾಡಾದ್ಮೇಲೆ ನಾವು ಐದಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಬಲೂನೆಲ್ಲ ರೆಡಿ ಮಾಡ್ತಾಯಿದ್ದಾರೆ ದಿನೇಶ. ಐದಿಗೆ ಬಲೂನ್ ತೊಗೊಂಡು ಆಟಾಡೋದಲ್ಲೇ ಮಜಾ. ಒಂದು ಬಲೂನ್ ಎತ್ಕೊತಿದ್ದಾಳೆ, ಒಂದು ಬಲೂನ್ ಬಿದ್ದು ಹೋಗ್ತಾ ಇದೆ, ಮತ್ತು ಬಾಲ್ ತೊಗೊತಿದ್ದಾಳೆ, ಬಲೂನ್ ಎಲ್ಲ ಬೀಳ್ತಾ ಇದೆ. ಸೊ ಐದಿ ಬರ್ಡೇ ಏನಿದೆ ವಿತೌಟ್ ಫ್ಯಾಮಿಲಿ ನಾವು ನಿಜವಾಗ್ಲೂ ಈ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟಂದರೆ ಫಸ್ಟ್ ಐಡಿಯಾ ಇರಬೇಕು, ಪ್ಲ್ಯಾನಿಂಗ್ ಇರಬೇಕು, ಯಾರ್ಯಾರಿಗೆ ಕರಿತೀವಿ ಅಂತ ಅಂದ್ಬಿಟ್ಟಂದ್ರೆ ಎಷ್ಟು ಜನ ಕರಿತೀವಿ ಎಲ್ಲದೂ ಕೂಡ ಒಂದು ಆ್ಯಡ್ ಆಗತ್ತೆ ಅಲ್ವಾ, ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ಸೊ ಆ ಪ್ಲ್ಯಾನಿಂಗನ್ನು ಸಡನ್ನಾಗಿ ಮಾಡಿಕೊಂಡು ನಿಜವಾಗ್ಲೂ ಇದು ಫುಲ್ ಕ್ಲೀನಾಗಿ ಹ್ಯಾಪಿಯಾಗಿ ಎಲ್ಲರೂ ಕೂಡ ಬಂದು ಐದಿದು ಬರ್ಡೇ ಡೆಕೋರೇಷನ್ನ ಅವರು ಮಾಡಿದ್ರು. ಸೊ ಐದಿ ತುಂಬ ಖುಷಿಯಾಗಿದ್ಲು. ಆ್ಯಂಡ್ ಅವ್ರ ಅಕ್ಕನ ಜೊತೆ ಕೃಪಾ ಜೊತೆಗೆಲ್ಲ ಸೇರ್ಕೊಂಡು ಆಟಾಡ್ತಾಯಿದ್ಲು. ಸೊ ಎಲ್ಲರೂ ಕೂಡ ನಿಧಾನಕ್ಕೆ ಒಂದೊಂದೇ ಕೈ ಜೋಡಿಸಿ ಆಲ್ರೆಡಿ ಫೈನಲಾಗಿ ಡೆಕೋರೇಷನ್ನ ಅವರು ಮುಗಿಸಿದ್ರು. ಮನೆಯವರು ಖುಷಿಯಾದರು, ನಾನು ಖುಷಿಯಾದೆ, ಫ್ಯಾಮ್ಲಿ ಎಲ್ಲರೂ ಕೂಡ ಖುಷಿಯಾದರು. ನೋಡಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಆಗಿದೆ. ಇದು ಯಾವುದು ನನಗೆ ಸಿಂಪಲ್ ಅಂತ ಅನಿಸಿಲ್ಲ, ನಿಜವಾಗ್ಲೂ ತುಂಬ ಗ್ರ್ಯಾಂಡಾಗಿ ಆಗಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ಮೇಲ್ಗಡೆ ಟೆರೆಸ್ ಮೇಲೂ ಕೂಡ ಫುಡ್ಡಿಗೆ ಡಿನ್ನರಿಗೆ ರಾತ್ರಿಗೆ ನಾವು ಅರೇಂಜ್ ಮಾಡಿದ್ವಿ. ಅದು ಕೂಡ ನಮ್ಮ ಮಾವ ಅವರಿಗೆ ನಾನು ಅಪ್ಪಾಜಿ ಅಂತ ಅಂದ್ಬಿಟ್ಟೆ ನಾನು ಕರಿತೀನಿ. ಸೊ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಐದು ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಕರೆದು ಒಂದು ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್ನ ನಾವು ಇಲ್ಲಿ ಮಾಡಿದ್ವಿ. ಸಾಕು ಸಾಕು ಕೂರ್ತೀರಾ? Happy birthday to you. Happy birthday to you, Aidi. Happy birthday to you. May God bless you. May God bless you. Happy birthday to you. Happy birthday. सबको थैंक यू बोलो. सही वेलकम हाय ಆರಾಮ ಅಂಟಿ ನೀವು ಬಂದಿಲ್ಲ. ಅಯ್ಯೋ ಅವ್ರ ಅರ್ಜೆಂಟ್ ಬಾಡಿಗೆ ಆಯ್ತು ಅಂತ ಐದಿ ಬನ್ನಿ ಇರ್ಲಿ ತೊಂದರೆ ಇಲ್ಲ. ಏನಿತ್ತು ಅಲ್ಲಿ ಇದ್ರಲ್ಲಿ ನೋಡಿ ಸಾತಾಜಿ ಇಟ್ಕೊಂಡು ಇಲ್ಲಿ ಬನ್ನಿ ಇಲ್ಲಿ ಸಾತಾಜಿ ದೊಡ್ಡಪ್ಪ ಸೊ ಐದಿ ಕೂಡ ತುಂಬ ಖುಷಿಯಾದಳು. ನಿಜವಾಗ್ಲೂ ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡಬೇಕು ಅಂದ್ಕೊಂಡ್ವಿ ಆಯಿತು ಬರ್ಡೇ, ಬಟ್ ನಿಜವಾಗ್ಲೂ ಇದು ತುಂಬ ಗ್ರ್ಯಾಂಡಾಗೇ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ಯಾಮಿಲಿಗೆ ಅಂತ ಅಂದ್ಬಿಟ್ಟೆ ಹೇಳ್ತೀನಿ. ಅವ್ರು ಇಲ್ಲದೆ ನಿಜವಾಗ್ಲೂ ಈ ಪಾರ್ಟಿ ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟೆ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಎಲ್ಲರೂ ಕೂಡ ನನ್ನ ಮುದ್ದು ಮಗಳು ಐದಿಗೆ ಆಶೀರ್ವಾದ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಆ ದೇವರು ನನ್ನ ಮಗಳಿಗೆ ವಿದ್ಯೆ, ಬುದ್ಧಿ, ಆರೋಗ್ಯ, ಆಯುಷು ಎಲ್ಲ ಕೊಡಲಿ ಅಂತ ಅಂದ್ಬಿಟ್ಟೆ ಹೇಳ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಇನ್ನಷ್ಟು ಬ್ಯೂಟಿಫುಲ್ ವಿಡಿಯೋಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಹ್ಯಾವ್ ಅ ಗ್ರೇಟ್ ಡೇ.